ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನಲ್. ನಾನು ಈ ದಿನ 2 ಬ್ಲೌಸ್ ಪೀಸ್ಗಳನ್ನು ಬಳಸ್ಕೊಂಡು ವರಮಹಾಲಕ್ಷ್ಮಿ ದೇವಿಯ ಕಲಶಾಲಂಕಾರನ ತೋರಿಸ್ಕೊಡ್ತಾ ಇದ್ದೇನೆ. ಕೆಲವರು ಸೀರೆನ ಇಡ್ತಾರೆ, ಕೆಲವರು ಬ್ಲೌಸ್ ಪೀಸ್ನ ಇಡ್ತಾರೆ. ಬ್ಲೌಸ್ ಪೀಸ್ನಲ್ಲೇನೆ ದೇವಿಯ ಅಲಂಕಾರ ಯಾವ ರೀತಿ ಮಾಡ್ಕೊಳ್ಬೋದು ಸಿಂಪಲ್ ಆಗಿ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ ಯಾವ ರೀತಿ ಕಲಶಾಲಂಕಾರ ಮಾಡೋದು ಅಂತ ನೋಡೋಣ. ಮೊದಲಿಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು 2 ಕಲರ್ ಬ್ಲೌಸ್ ಪೀಸ್ಗಳನ್ನ ತಗೊಂಡಿದ್ದೀನಿ. ಯಾವ ಕಲರ್ ಬೇಕಾದ್ರೂ ತಗೊಳ್ಬೋದು. ಒಂದು ಗ್ರೀನ್ ಕಲರ್ ಹಾಗೆ ಇನ್ನೊಂದು ಪಿಂಕ್ ಕಲರ್ ಅನ್ನ ತಗೊಂಡಿದ್ದೀನಿ. ಮೊದಲಿಗೆ ಪಿಂಕ್ ಕಲರ್ ಬ್ಲೌಸ್ ಅನ್ನ ಈ ರೀತಿ ಅಗಲವಾಗಿ ಹಾಕಿದ ನಂತರ ಸಣ್ಣ ಸಣ್ಣ ನೆರಿಗೆಗಳಾಗಿ ಇವನ್ನ ಮಾಡ್ಕೊಳ್ಬೇಕಾಗುತ್ತೆ. 4 ಬೆರಳಿನ ಅಗಲದಷ್ಟು ನೆರಿಗೆಗಳನ್ನ ಮಾಡ್ಕೊಳ್ಬೇಕು. ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಆದಷ್ಟು ಈ ರೀತಿ ಸಣ್ಣದಾಗಿ ನೆರಿಗೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನೆರಿಗೆಗಳನ್ನ ಹಾಕಿದ ನಂತರ ನೀಟಾಗಿ ಇವನ್ನ ಜೋಡಿಸ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಂಡು ಇದಕ್ಕೆ ಒಂದು ಬಟ್ಟೆ ಕ್ಲಿಪ್ ಇಂದ ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ನೆರಿಗೆ ಆ ಕಡೆ ಈ ಕಡೆ ಜರಗ್ದಂಗಿರ್ಲಿ ಅಂತ ಆ ಕಡೆ ಹಾಗೂ ಈ ಕಡೆ 2 ಕಡೆನೂ ಈ ರೀತಿ ಬಟ್ಟೆ ಕ್ಲಿಪ್ ಇಂದ ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಬೋದು. ಈಗ ಮತ್ತೊಂದು ಬ್ಲೌಸ್ ಪೀಸ್ ಅಂದ್ರೆ ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಅನ್ನು ಸಹ ಅದೇ ರೀತಿಯಾಗಿ ನೆರಿಗೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಅಗಲ ನೆರಿಗೆ ಮಾಡ್ಕೊಳ್ದೆ 4 ಬೆರಳಿನ ಅಗಲದಷ್ಟು ಮಾತ್ರ ನೆರಿಗೆನ ಹಾಕಿಕೊಳ್ಬೇಕಾಗುತ್ತೆ. ನಮ್ಮ ಚಾನೆಲ್ನಲ್ಲಿ ಇನ್ನೂ ಹಲವು ವಿಧದಲ್ಲಿ ಬ್ಲೌಸ್ ಪೀಸ್ ಅನ್ನೇ ಬಳಸ್ಕೊಂಡು ವರಮಹಾಲಕ್ಷ್ಮಿಯ ಕಲಶಾಲಂಕಾರ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇನೆ. ಬೇಕು ಅಂದಲ್ಲಿ ಒಮ್ಮೆ ಚೆಕ್ ಮಾಡಿ. ವಿಡಿಯೋಸ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಗ್ರೀನ್ ಕಲರ್ ಬ್ಲೌಸ್ ಅನ್ನು ಸಹ ಅದೇ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ ಇಂದ ಲಾಕ್ ಮಾಡ್ಕೊಳ್ತೇನೆ. ನಂತರ ಈ ರೀತಿ ಮಣೆ ಮೇಲೆ ಒಂದು ಬಟ್ಟೆನ ಹಾಕಿ ಅದರ ಮೇಲೆ ಈ ರೀತಿ ಬಾಕ್ಸ್ ಅಲ್ಲಿ 3/4 ಭಾಗದಷ್ಟು ಅಕ್ಕಿನ ತುಂಬಿಸಿ ಬಾಕ್ಸ್ ಅನ್ನ ಇಟ್ಟಿದ್ದೇನೆ. ಅದರ ಮೇಲೆ ಈ ರೀತಿ ಕಲಶದ ಚೊಂಬಿಗೂ ಸಹ ನಾನಿಲ್ಲಿ ಅಕ್ಕಿನೇ ತುಂಬಿಸಿ ಇಟ್ಟಿದ್ದೇನೆ. ನಾನಿಲ್ಲಿ ತೋರಿಸ್ಲಿಕ್ಕೆ ಅಂತ ಅಕ್ಕಿನ ತುಂಬಿಸಿ ಇಟ್ಟಿದ್ದೇನೆ ಕಲಶದ ಚೊಂಬಿಗೆ. ಹಬ್ಬದ ದಿನ ನಾವು ಏನ್ ಬೇಕಾದ್ರೂ ನೀರು ಅಥವಾ ಧಾನ್ಯಗಳನ್ನ ಬೇಕಾದ್ರೂ ನಾವು ತುಂಬಿಸಿಡ್ಬೋದು. ನಂತರ ಮೊದಲಿಗೆ ಗ್ರೀನ್ ಕಲರ್ ಬ್ಲೌಸ್ ಅನ್ನ ಈ ರೀತಿಯಾಗಿ ಕಲಶದ ಚೊಂಬಿಗೆ ಸುತ್ತಿ ಒಂದು ಬಟ್ಟೆ ಪಿನ್ ಇಂದ ಲಾಕ್ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಅದರ ಮೇಲೆ ಪಿಂಕ್ ಕಲರ್ ಬ್ಲೌಸ್ ಅನ್ನು ಸಹ ಕಲಶದ ಚೊಂಬಿನ ಸುತ್ತ ಈ ರೀತಿ ಸುತ್ತಿದ ನಂತರ ಒಳಗಡೆ ಬರುವಂತಹ ನೆರಿಗೆಗೆ ಈ ರೀತಿ ಬಟ್ಟೆ ಪಿನ್ ಇಂದ ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಈ ನೆರಿಗೆನೂ ಸಹ ನೀಟಾಗಿ ಜೋಡಿಸಿ ಇನ್ನೊಂದು ಬಟ್ಟೆ ಪಿನ್ ಇಂದ ಲಾಕ್ ಮಾಡ್ಕೊಳ್ತೇನೆ ಎಲ್ಲಾ ನೆರಿಗೆಗೂ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಇದೇ ರೀತಿಯಾಗಿ ಬಟ್ಟೆ ಪಿನ್ ಅನ್ನ ಹಾಕಿಕೊಳ್ಬೇಕಾಗುತ್ತೆ. ನಂತರ ಆ ಕಡೆ ಬರುವಂತಹ ನೆರಿಗೆಗೂ ಸಹ ಬಟ್ಟೆ ಪಿನ್ ಅನ್ನ ಹಾಕಿಕೊಳ್ಬೇಕಾಗುತ್ತೆ. ಈ ರೀತಿ ಹಾಕಿಕೊಳ್ಳೋದ್ರಿಂದ ಈ ನೆರಿಗೆ ಆ ಕಡೆ ಈ ಕಡೆ ಜರಗಲ್ಲ. ಹಾಗಾಗಿ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಪಿನ್ ಅನ್ನ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಈ ನೆರಿಗೆ ಎಲ್ಲವನ್ನ ನೀಟಾಗಿ ಈ ರೀತಿಯಾಗಿ ಅಗಲವಾಗಿ ಜೋಡಿಸ್ಬೇಕಾಗುತ್ತೆ. ದೇವಿಯು ಕೂತಿರುವ ಹಾಗೆ ಕಾಣ್ಲಿಕ್ಕೆ ಅಂತ ಈ ರೀತಿ ಅಗಲವಾಗಿ ನೆರಿಗೆನ ಜೋಡಿಸ್ಕೊಳ್ಬೇಕಾಗುತ್ತೆ. ನೆರಿಗೆ ಎಲ್ಲವನ್ನ ನೀಟಾಗಿ ಜೋಡಿಸಿದ ನಂತರ ದೇವಿಗೆ ಅಂತ ಇಟ್ಟಂತಹ ಒಡವೆನ ನಾವಿಲ್ಲಿ ಹಾಕಿಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದೊಂದೇ ಒಡವೆನ ಈ ರೀತಿ ಹಾಕಿಕೊಳ್ತಾ ಇದ್ದೇನೆ. ನಂತರ ದೇವಿಯ ಮುಖವಾಡವನ್ನ ನಾನಿಲ್ಲಿ ಅಲಂಕರಿಸ್ತಾ ಇದ್ದೇನೆ. ಮುಖವಾಡ ಇಲ್ಲ ಅಂದಲ್ಲಿ ತೆಂಗಿನಕಾಯಿನೂ ಬೇಕಾದ್ರೂ ಇಡ್ಬೋದು. ನಂತರ ವಿಧ ವಿಧವಾದ ಹೂವಿನಿಂದ ದೇವಿಯ ಅಲಂಕಾರನ ಮಾಡ್ಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ನನ್ನ ಹತ್ರ ಹೂವು ಇರ್ಲಿಲ್ಲ, ಹಾಗಾಗಿ ಈ ರೀತಿ ಇರುವಂತಹ ಹೂವಲ್ಲೇ ನಾನು ಅಲಂಕರಿಸಿದ್ದೇನೆ. ನೋಡ್ಬೋದು ವರಮಹಾಲಕ್ಷ್ಮಿ ದೇವಿಯು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ 2 ಬ್ಲೌಸ್ ಪೀಸ್ಗಳನ್ನ ಬಳಸ್ಕೊಂಡು ವರಮಹಾಲಕ್ಷ್ಮಿ ದೇವಿಯ ಕಲಶಾಲಂಕಾರ ಮಾಡುವ ವಿಧಾನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.